ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಅಭ್ಯರ್ಥಿಗಳು ಈಗ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ, ತಮಗೆ ಇಷ್ಟವಾಗಿರುವಂಥ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ, ಇಷ್ಟವಾಗದೇ ಇರುವಂಥ ಕಾಲೇಜುಗಳನ್ನು ಹೋಗ್ತಾ ಇಲ್ಲ. ಇಲ್ಲಿ ಬಂದಿರುವಂಥ ಇವತ್ತು ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾರೆ ಅಂತಂದರೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ತುಂಬ ಟೆನ್ಷನಲ್ಲಿದ್ದಾರೆ. ಅಯ್ಯೋ, ನನಗೆ ನಾಟ್ ಅಲಾಟ್ಮೆಂಟ್ ಬಂದಿದೆ, ಏನಾಗುತ್ತೆ ಏನೋ, ಸೀಟ್ ಸಿಗುತ್ತಿಲ್ಲೋ ಅಂಥೇಳಿ. ಅವ್ರ ಸಲುವಾಗಿ ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ ಅಭ್ಯರ್ಥಿಗಳೇ, ಯಾರಿಗೆ ನಾಟ್ ಅಲಾಟ್ಮೆಂಟ್ ಬಂದಿದೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ, ಫೋರ್ತ್ ರೌಂಡಲ್ಲಿ, ನೀವು 4ನೇ ರೌಂಡ್ ತನಕ ಸೀಟ್ ಉಳಿತವೆ. ಯಾಕೆ ಗೊತ್ತಾ? ಈಗ ಏನಾಗಿದೆ ಅಂತಂದರೆ, ಎಲ್ಲರೂ ವಿದ್ಯಾರ್ಥಿಗಳು ದಡ್ರಿದ್ರು. ಒಂದೇ ಏನು ಹೇಳ್ತಾರೆ, ಒಬ್ಬರದೇ ಮಾತು ಕೇಳ್ಕೊಂಡು ಹೋಗ್ಬಿಡ್ತಿದ್ವಿ. ಈಗೆಲ್ಲ ಕಂಪ್ಯಾರಿಸನ್ ಆಗ್ತಾಯಿದೆ. ಆ ವಿದ್ಯಾರ್ಥಿಗಳು ಅವೇರ್ ಇದ್ದಾರೆ. ಈ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಲ್ಲ ಕಡೆ ಈಗ ಸೀಟ್ ಎಲ್ಲ ಏನಾಗಿದೆ, ಅಲಾಟ್ಮೆಂಟ್ ಆಗಿಬಿಟ್ಟಿದೆ, ಸೀಟ್ ಹಂಚಿಕೆ ಮಾಡಲಿದ್ದಾರೆ. ಆದರೆ ಯಾರು ಕೂಡ ಅಡ್ಮಿಷನ್ ಹೋಗ್ತಾ ಇಲ್ಲ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸ್ಪೆಷಲಿ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸೀಟ್ ಹಾಗೆ ಉಳ್ಕೊತಾವೆ. ಯಾಕೆ ಉಳ್ಕೊತಾವೆ ಅಂದರೆ, ಈ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಏನಾಗ್ತಾಯಿದೆ ಅಂತಂದರೆ, ಒಂದಷ್ಟು ಗೌರ್ಮೆಂಟ್ ಕಾಲೇಜುಗಳ ಕಳಪೆ ಮಟ್ಟದ ಶಿಕ್ಷಣ ಇರೋದರಿಂದ ಫೀಸ್ ಕಡಿಮೆ ಇದೆ ಒಪ್ಕೊಳ್ಳೋಣ, ಆದರೆ ಅಲ್ಲಿ ಸರಿಯಾದಂಥ ಕ್ಲಾಸಸ್ ನಡೆಯಂಗಿಲ್ಲ, ಸರಿಯಾದಂಥ ನೋಟ್ಸ್ಗಳನ್ನು ಕೊಡೋಂಗಿಲ್ಲ, ಆಮೇಲೆ ಸರಿಯಾದಂಥ ಸ್ಕಾಲರ್ಶಿಪ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋಂಗಿಲ್ಲ. ಆಮೇಲೆ ಏನಪ್ಪ ಅಂತಂದರೆ, ಜಸ್ಟು ವಿದ್ಯಾರ್ಥಿಗಳಿಗೆ ಅವಾಯ್ಡ್ ಮಾಡುವಂತಿರ್ಬೋದು. ಒಟ್ಟು ಅವ್ರ ಕರಿಯರಿಗೆ ಸಂಬಂಧಿಸಿದಂಥ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದ ಕಾರಣ ಈ ಬಾಯಿಂದ ಬಾಯಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಬರಬೇಡ್ರಿ ಅನ್ನುವಂಥ ರೇಂಜ್ ಆಗಿಬಿಟ್ಟಿದೆ. ಈಗ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಒಬ್ಬರು ಕಾಲ್ ಮಾಡಿದ್ರು, ಸರ್ ನಾನು ಹಿಂಗೆ ಒಂದು ಡ್ಯಾಶ್ ಜಿಲ್ಲೆಗೆ ಹೋಗಿದ್ದೆ ಗೌರ್ಮೆಂಟ್ ಕಾಲೇಜಿಗೆ. ಅಲ್ಲಿರುವಂಥ ವಿದ್ಯಾರ್ಥಿಗಳು ನಂಗೆ ತಡೆದು, ಯಪ್ಪ ಇಲ್ಲಿ ಬರೋಕೆ ಹೋಗ್ಬೇಡ, ಬರೀ ಚೆನ್ನಾಗಿ ಕೆಲಸ ಮಾಡಿಸ್ಕೊತಾರೆ, ಆದರೆ ಕ್ಲಾಸ್ ನಡೆಯಂಗಿಲ್ಲ, ನೋಡಿಸ್ಕೊಡೋಂಗಲ್ಲ, ನೀ ಫೇಲ್ ಆಗ್ತೀಯ ಅಂತಂದುಬಿಟ್ರು ಸರ್, ಏನು ಮಾಡಲಿ ಅಂತ. ಅದು ನಿಜ ಇದೆ. ಹೀಗಾಗಿ ಈ ಥರ ಸೀಟ್ ಸಿಕ್ಕರೂ ಕೂಡ ಗೌರ್ಮೆಂಟ್ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಈಗ ನೋಡಿ ಏನಾಗುತ್ತೆ ಅಂದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಹುರುಪಿರುತ್ತೆ. ಯಾವಾಗ ಅದು ಅಲ್ಲಿರುವಂಥ ರಿಯಾಲಿಟಿ ಗೊತ್ತಾಗ್ಬಿಡ್ತದೆ, 3 ವರ್ಷದ ಜೀವನ ಕಟ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಯಾಕೆ ಜೀವನ ಹಾಳು ಮಾಡ್ಕೋಬೇಕಂತ ವಿದ್ಯಾರ್ಥಿಗಳು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆ ಸೀಟುಗಳು ಕ್ಯಾನ್ಸಲ್ ಆಗಿಬಿಡ್ತವೆ, ಅಡ್ಮಿಷನ್ ಆಗೋದಿಲ್ಲ ಅವರು. ಈಗ ಭಾಳಷ್ಟು ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟು ಸಿಕ್ಕರೂ ಅಡ್ಮಿಷನ್ ಹೋಗ್ತಾ ಇಲ್ಲ. ಯಾಕಂತಂದರೆ, ಒಂದಷ್ಟು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕಳಪೆ ಮಟ್ಟದ ಪ್ರದರ್ಶನ ಇರೋದರಿಂದ ವಿದ್ಯಾರ್ಥಿಗಳ ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದರಿಂದ ಆ ಸೀಟು ಸಿಕ್ಕರೂ ಕೂಡ ಅಡ್ಮಿಷನ್ ಹೋಗ್ತಾ ಇಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ, ಅದು 2ನೇ ರೌಂಡಿಗೆ ಬರುತ್ತೆ. ಆಮೇಲೆ ಸೀಟುಗಳು ನಿಮ್ಗೆ ಯಾರಿಗೆ ಸೀಟ್ ಸಿಕ್ಕಲಿಲ್ಲ ಆವಾಗ ನಿಮಗೆ ಸೆಕೆಂಡ್ ರೌಂಡಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ, ಕಾಯಿರಿ. ಇದೇ ತಿಂಗಳು 20ನೇ ತಾರೀಕಿನ ನಂತರ ನಿಮ್ಗೆ ಮತ್ತೆ 2ನೇ ರೌಂಡ್ ಸ್ಟಾರ್ಟ್ ಆಗ್ತದೆ.